ಈ ಪವರ್ ಶೇರಿಂಗ್ನಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ, ರಾಹುಲ್ ಗಾಂಧಿ ಅವರೇ ತೀರ್ಮಾನ ಮಾಡ್ತಾರೆ ಅಂತ ಸಿದ್ದರಾಮಯ್ಯನವರು ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ. ಅದರ ಅರ್ಥ DK ಟೀಮ್ ಬಂಡಾಯದ ಆಟಕ್ಕೆ ಬ್ರೇಕ್ ಹಾಕಿದ್ರ CM. ನೀವೇನು ಮಾಡಿದ್ರು ಅಷ್ಟೇ, ಹೈಕಮಾಂಡ್ ಅಂತಿಮ. ಸದನದಲ್ಲೂ ಹೇಳಿದರು, ಹೈಕಮಾಂಡ್ ನನ್ನ ಪರ ಇದೆ ಅಂತ ಅಂದ್ಕೊಂಡಿದ್ದೀನಿ ಅಂತ CM. ಅಪ್ಪ ಮಗನಿಂದ ಹೈಕಮಾಂಡ್ ನಮ್ಮ ಪರ ಅಂತಕ್ಕಂಥ ಸಂದೇಶ. ಇಂದು ಮತ್ತೆ ಹೈಕಮಾಂಡ್ ಅಂಗಳಕ್ಕೆ ಚೆಂಡನ್ನು ಎಸೆದಿದ್ದಾರೆ ಸಿದ್ದರಾಮಯ್ಯ. ಹೈಕಮಾಂಡ್ ಜೊತೆ ಮಾತನಾಡಿದ್ದೇನೆ, ಹೈಕಮಾಂಡ್ ಎಲ್ಲ ಇತ್ಯರ್ಥ ಮಾಡ್ತೀವಿ ಎಂದಿದೆ ಅಂತ ಫೈನಲ್ ಟಚ್ಚನ್ನು ಕೊಡುವ ಪ್ರಯತ್ನವನ್ನು ಈಗ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನೋ ಮೋರ್ ಆರ್ಗ್ಯುಮೆಂಟ್ಸ್, ಈ ವಿಚಾರದ ಚರ್ಚೆನೇ ಬೇಡ ಇನ್ನು ಅಂತ. ಆಮೇಲೆ DK ಶಿವಕುಮಾರ್ ಕೂಡ ಹೇಳಿದರು, ನಮ್ಮಿಬ್ರಿಗೂ ಹೈಕಮಾಂಡ್ ಫೋನ್ ಮಾಡಿದೆ, ಹೇಳಿದೆ, ಕರೆಸ್ತಾರೆ, ನಾವು ಮಾತಾಡ್ತೀವಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಓವರಾಲ್ ಬೆಳಗಾವಿಯಲ್ಲಿ ಅಧಿವೇಶನ ಆರಂಭವಾದ ದಿನದಿಂದ ಇವತ್ತಿನ ತನಕ ಸಿದ್ದರಾಮಯ್ಯನವರು ಮತ್ತು ಅವರ ಪುತ್ರ ಇಬ್ಬರೂ ಕೂಡ ಒಂದು ಮೆಸೇಜನ್ನು ಕ್ಲಿಯರಾಗಿ ಫೋಕಸ್ ಮಾಡ್ತಾ ಇದ್ದಾರೆ. ಏನಂದರೆ, ಹೈಕಮಾಂಡ್ ನಮ್ಮ ಪರವಾಗಿದೆ. ಸೊ ಈ ಒಂದು ಮೆಸೇಜು DK ಬಣಕ್ಕೆ ಕೊಡ್ತಾ ಇರೋದಾ, ಅಥವಾ ಹೈಕಮಾಂಡ್ ಮೇಲೆ ಜವಾಬ್ದಾರಿಯನ್ನು ಹಾಕ್ಬಿಟ್ಟು ಹೈಕಮಾಂಡ್ ಒಂದು ಸಂದೇಶನ ಅಂತ? ಅರವಿಂದ್, ಒಂದು ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿರುವಂತದ್ದು ಈಗಲೂ ಕೂಡ ಹೈಕಮಾಂಡ್ ತಮ್ಮ ಪರವಾಗೇ ಇದೆ ಅನ್ನುವಂಥದ್ದು. ಇಲ್ಲದೆ ಹೋಗಿದ್ರೆ ಬಹುಶಃ ಇಷ್ಟೊತ್ತಾಗಲೇ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರ್ತಿತ್ತೇನೋ ಕುರ್ಚಿ ವಿಚಾರವಾಗಿ. ಯಾವಾಗ ಹೈಕಮಾಂಡ್ ಸಿದ್ದರಾಮಯ್ಯನವರ ಪರ ಇದೆ ಅಂತ ಅವ್ರ ಮನಸ್ಸಿನಲ್ಲಿ ಅನಿಸ್ತಿದೆಯೋ, ಸದನದ ಅಧಿವೇಶನದ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ತಂದೆಯವರ ಪರವಾಗಿದೆ ಅನ್ನುವಂಥ ಮಾತುಗಳು ಹೇಳಿದ್ರು. ಸಿದ್ದರಾಮಯ್ಯನವರು ಅಧಿವೇಶನದಲ್ಲಿ ಹೈಕಮಾಂಡ್ ನನ್ನ ಪರವಾಗಿದೆಯೇ ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಹೀಗಾಗಿ ಸಿದ್ದರಾಮಯ್ಯ ಒಂದು ಪ್ರಬಲವಾದ ನಂಬಿಕೆ ಇದೆ, ಹೈಕಮಾಂಡ್ ಆ ರೀತಿಯಾದಂತಹ ದೊಡ್ಡ ಡಿಸಿಷನ್ ನನ್ನನ್ನ ಕೇಳಿದೆ ಅಥವಾ ನನ್ನ ವಿರುದ್ಧವಾಗಿ ತೆಗೆದುಕೊಳ್ಳೋದಿಲ್ಲ ಅನ್ನುವಂಥದ್ದು. ಹಾಗಾಗಿನೇ ಇವತ್ತು ಕೂಡ ಸಿದ್ದರಾಮಯ್ಯನವರು ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ಹೇಳಿದ್ರು, ಸ್ಥಳೀಯವಾಗಿ ಗೊಂದಲಗಳು ಸೃಷ್ಟಿಯಾಗಿರುವಂತದ್ದು, ಸ್ಥಳೀಯವಾಗಿಯೇ ಈ ಒಂದು ನಿರ್ಧಾರಗಳಾಗಬೇಕು ಅನ್ನುವಂಥದ್ದು. ಒಂದ್ ವೇಳೆ ಆ ರೀತಿ ಹೋದ್ರೆ ಬೇರೆ ರೀತಿಯಾದಂತಹ ಸಂದೇಶ ಹೋಗುತ್ತೆ, ಅದು CM ಅವರಿಗೆ ಹಿನ್ನಡೆ ಆಗಬಹುದು ಅನ್ನುವಂತ ಲೆಕ್ಕಾಚಾರ ಸಿದ್ದರಾಮಯ್ಯನವರಿಗೆ ಇದ್ದಂತೆ ಕಾಣ್ತಿದೆ. ಹಾಗಾಗಿನೇ ಅದಕ್ಕೆ ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನು ಕೊಟ್ಟು, ಹೈಕಮಾಂಡ್ ನನ್ನ ಜೊತೆ ಮಾತನಾಡಿದೆ, ಹೈಕಮಾಂಡೇ ಎಲ್ಲ ತೀರ್ಮಾನ ಮಾಡಬೇಕು, ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡುತ್ತೆ ಅನ್ನುವ ಮೂಲಕ ತಮ್ಮ ಪರ ಏನು ಹೈಕಮಾಂಡ್ ಇದೆ ಅದನ್ನ ಬಳಸಿಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿನೇ ಮತ್ತೊಮ್ಮೆ ಚೆಂಡನ್ನ ಹೈಕಮಾಂಡ್ ಅಂಗಳಕ್ಕೆ ಸಿದ್ದರಾಮಯ್ಯವರು ಹಾಕಿದ್ದಾರೆ. ಈಗ ಹೈಕಮಾಂಡ್ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ ಸಿದ್ದರಾಮಯ್ಯವರು ಮಾತ್ರ ಅತಿ ವಿಶ್ವಾಸದಲ್ಲಿ ಹೈಕಮಾಂಡ್ ತಮ್ಮ ಪರವಾಗೇ ಇದೆ ಅನ್ನುವಂಥದ್ದನ್ನ ನಂಬಿದ್ದಾರೆ ಅನ್ನುವಂಥದ್ದು ಅವರ ಮಾತುಗಳಿಂದ ಗೊತ್ತಾಗ್ತಿದೆ. ಅರವಿಂದ್, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಹೈಕಮಾಂಡ್ ತೀರ್ಮಾನ ತಗೊಳ್ಬೇಕಾದ್ರೆ ಸಿದ್ದರಾಮಯ್ಯನವ್ರ ಪರವಾಗೇ ತಗೊಳ್ತಾರಾ? DK ಶಿವಕುಮಾರ್ಗೂ ವಿಶ್ವಾಸ ಇದೆ, ಏನಾಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ.